ಕವನ ಉರುವವ ಎತ್ತೈನ ಮಕ್ಕವ ಇಬ್ಬ ದೇವ ಪಿರುವಿಗಳೇ. ಶ್ರೀ ಕೃಷ್ಣರು ಹುಟ್ಟುದ ಮುಂದಾಡು ವಾಸುದೇವರು ದೇವಿಯ ಮಗ 6 ಕುನವೆ ಹುಟ್ಟಿ ಸತ್ತುಟ್ಟ. ಆ 6 ಕುನವಿಯು ಕಂಸಾಂಬ ಅರಕ ಕೊದ್ದುಟ್ಟ. ಇದು ನಾ ಉಣ್ಮ್ಯಾನ ಉಳ್ಳರ್ಥ ಏನಾಂದಲೆ 6 ಕುನವೆ ಎಂಬುದು 6 ಕೆಟ್ಟ ಗುಣ. ಆಸೆ, ಪೇರಾಸೆ, ಕೋಪ, ಪಟ್ರುದಲು, ಆಣವ, ಹೊಟ್ಟೆಕಿಚ್ಚು. ಈ 6 ಒಬ್ಬಗೋಸು ಅಳುಂಜನೆ ಉಣ್ಮ್ಯಾನ ಕೃಷ್ಣ ಉಣರ್ವು ಅವಕಗೋಸು ಹುಟ್ಟಿರ. ಕೃಷ್ಣರು ಕಾರಾಗರಾಂಬ ಸಿರಚಲೆಗೋಸ್ತ ಹುಟ್ಟಿದರು. ಇಂದು ಒಬ್ಬೊಬ್ಬನು ಅವಕವಕ ಆಸೆ, ಪೇರಾಸೆ, ಪ್ರಚನೆ, ದುಃಖಾಂಬ ಒಲಗನೋಗೆ ಕೈದಿ ಮಾಕತ ಇದ್ದಾರೆ. ಅವಕ್ಕ ವಾಸುದೇವರು ಕೃಷ್ಣರ ಎತ್ತೆ ಗೂಡಗೋಸ್ ಹಾಕಿ ಮಂಡೋದಗ ತೂಕಿನ ಹೋದರೋ ಅದ್ದಮಾಕೆ ಕೃಷ್ಣಳವೂ ಕೃಷ್ಣ ಭಕ್ತಿಯೂ ಮಂಡೋದಗ ತೂಕನೆ ಒಂದು ಕವಲೆಯೂ ಇಲ್ಲೇ. ದೇವರ ಮಟ್ಟು ಮಂಡೋದಗ ಬೀಪನೆ ವಾಸುದೇವರಿಗೆ ಎತ್ತ ಹಾಕಿದ ಇರುಂಬು ಜಂಗೋಲಿಯೆಲ್ಲ ಒಡೆದು ಬುದ್ಧಂಗೆ ಒಬ್ಬೊಬ್ಬನ ತಲೆ ಎಳುತ್ತು ವಿಧಿ ಎಂಬ ಕರ್ಮ ಎಲ್ಲ ಒಡೆದು ಬುದ್ದುಟ್ರ. ವಾಸುದೇವರ್ಗ ಸಿರೆಚಾಲೆ ಹಡಿ ತರದಂಗೆ ಎಲ್ಲಾಗ ವೈಗುಂಠನ ಹಡಿ ತರದರ. ಎತ್ತೆ ಕಂಸನ ಸಿಪಾಯಿಗಳೆಲ್ಲ ಕೃಷ್ಣನ ಶಕ್ತಿನೋಗೆ ಮೈಕಾಯಿ ಬುದ್ಧರೋ ಅದೇ ಮಾಕೆ ಒಬ್ಬೊಬ್ಬನ ಆಸೆಯು ಪೊಟ್ಟೊಟ್ಟೆ ಕಿಚ್ಚು ಎಲ್ಲವೇ ಹೊಯ್ಟ್ರ. ಆ ಜಡವ ಮೇನೋಗೆ ಪೊಯ್ಲನೋಗೆ ಹಳ್ಳವ ಕಡಿದು ಓಪನೆ ಆದಿಶೇಷ ಅನಂತಶೇಷಾಂಬ 1000 ತಲೆ ಹಾವು ಕೊಡೆ ಇಡುತ್ತಂಗೆ ಕಾವಲಿದ್ದಂಗೆ ದೇವ್ರನ್ನ ಅಡಂಜುವ ಲಕ್ಷ್ಯವ ಕೊಂಡು ಓಪನೆ ಓಪ ದಾರಿಯ ಗುರು ಬಂದು ಕೊಡೆ ಇಡುತ್ತಾರ, ಕಾವಲಾವು ಇದ್ದಾರ. ವಾಸುದೇವರು ಹಳ್ಳವ ಕಡವಣೆ ಹಳ್ಳ ಎತ್ತೆ ಬಗುದು ದಾರಿ ಬಿಟ್ಟುತ್ತೋ ಅದೇ ಮಾಕೆ ನಂಗ ಮಾಡುವ ಭಕ್ತಿತ ಮುಕ್ತಿಯವು ತಂದರ. ಸಗ್ಗದ ಅಡಿ ತರೆಯಲಿ ಸೌಂದರಾವು ನೆರೆಯಲಿ ಎಂದು ಕರು ಅರ್ಚನೆ ಹೇಗುವ. ಈ ವಾಕ್ಯಗ ಅರ್ಥ ಏನಾಂದಲೆ ಎಲ್ಲಾಗ ಆಜ್ಞೆ ಚಕ್ರಾಂದ ಹೇಗುವ 3வது ಕಣ್ಣು ಜ್ಞಾನ ಕಣ್ಣು ತರೀಲಿ ಅದು ಮೂಲಿಯವ ಎಲ್ಲಾ ನೋಗಿಯು ದೇವರ ನೋಡಿ ತುಂಬಿದ ಗವದೋಗೆ ಗವತ ಶಿವ ಶಿವತ ಗವಾಂಬ ನೆಲೆನೋಗೆ ಇದ್ದು ಇನ್ನು ನೋಡುವುದು ನಡುವುದು ಉಣರ್ವುದು ಎಲ್ಲವೇ ಸೌಂದರ್ಯತಾಂದು ಹೇಗುವ ಆ ಪಸುಂದು ಅಡಿಲಿ ಎಂಬುದುತ್ತ ಅರ್ಥ ದೈವ ಪಿರಿವಿಗಳೇ. ನಾಯಿಗೆ ಈ ತುಂಬಿದ ಗವದ ಸೋಮಿ ಗೋಪಿ ಗೋಪಾಲರು ಕೂಡ ಶ್ರೀಕೃಷ್ಣರು ದೊಡ್ಡಿದ ಕಥೆಯ ಪತ್ತಿನ ಹೇಗಿನೆ ತುಂಬ ಸಂತೋಷ, ಪೂರ್ಣ ಆಶೀರ್ವಾದ.